ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ನಡೆದಿತ್ತು. ಇವತ್ತು ಫಲಿತಾಂಶ ಹೊರಬೀಳುತ್ತೆ. ಆದರೆ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಈ ಬಾರಿ ಪಾರುಪತ್ಯ ಮೆರೆಯುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಮೀಕ್ಷೆಗಳ ಪ್ರಕಾರ ಬಿಜೆಪಿಗೆ ಮಹಾರಾಷ್ಟ್ರದ ಪಾಲಿಕೆ ಒಲಿದು ಬರುವ ಸಾಧ್ಯತೆ ಇದೆ. ಬಿಎಂಸಿಯಲ್ಲಿ ಠಾಕ್ರೆ ಸಹೋದರರಿಗೆ 2ನೇ ಸ್ಥಾನ ಸಿಗುವ ಸಾಧ್ಯತೆ ಇದೆ. 40 ವರ್ಷಗಳಿಂದ ಠಾಕ್ರೆ ಸಹೋದರರು ಬಿಎಂಸಿಯನ್ನು ತಮ್ಮ ತೆಕ್ಕೆಯಲ್ಲಿ ತೆಗೆದುಕೊಂಡಿದ್ರು. 40 ವರ್ಷಗಳಿಂದ ಯಾರೂ ಕೂಡ ಅಲ್ಲಿ ಗೆದ್ದಿರಲಿಲ್ಲ, ಯಾರಿಗೂ ಬಿಟ್ಟುಕೊಟ್ಟಿರಲಿಲ್ಲ. ಆದರೆ ಈ ಬಾರಿ ಬಿಎಂಸಿಯಲ್ಲಿ ಸೋಲು ಅನುಭವಿಸುವ ಸಾಧ್ಯತೆ ಇದೆ. ಬೃಹತ್ ಮುಂಬೈ ಪಾಲಿಕೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಉದ್ಧವ್ ಠಾಕ್ರೆಯಿಂದ ಮುಂಬೈ ಕೈ ತಪ್ಪತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. 40 ವರ್ಷಗಳ ಬಳಿಕ ಉದ್ಧವ್ ಠಾಕ್ರೆಯಿಂದ ಬಿಎಂಸಿ ಮಿಸ್ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದೆಲ್ಲವೂ ಕೂಡ ಚುನಾವಣಾ ಸಮೀಕ್ಷೆ. ಆದರೆ ಸಮೀಕ್ಷೆ ಬಳಿಕ ಫಲಿತಾಂಶ ಯಾವ ರೀತಿಯಾಗಿ ಬರುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಹಾಗಾದರೆ ಫಲಿತಾಂಶ ಏನು, ಈ ಒಂದು ಸಮೀಕ್ಷೆಯ ಪ್ರಕಾರ ಎಷ್ಟೆಷ್ಟು ಸೀಟ್ ಇದೆ ಅಂತ ನೋಡೋದಾದರೆ ಬಿಜೆಪಿ ಮತ್ತು ಶಿಂದೆ ಕೂಟಕ್ಕೆ 138ರಿಂದ 151 ಸ್ಥಾನ, ಕಾಂಗ್ರೆಸ್ ಕೂಟಕ್ಕೆ 12ರಿಂದ 16, ಶಿವಸೇನೆ ಉದ್ಧವ್ ಬಣಕ್ಕೆ 58ರಿಂದ 68 ಸ್ಥಾನ ಬರುತ್ತೆ ಅನ್ನೋ ಸಮೀಕ್ಷೆಗಳ ಮಾಹಿತಿಗಳು ಇದೆ. ಆದರೆ ಫಲಿತಾಂಶ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ.